ನಮಸ್ಕಾರ. ನಮ್ಮ ಪೂಜನೀಯ ಗುರುಗಳಾದ ಶ್ರೀ ಪ್ರದೀಶ್ರವರ ಮತ್ತು ನಮ್ಮ ವೈದ್ಯ ಪೂಜೆ ಕಲಿಸುತ್ತೇವೆ. ಇವತ್ತು ನಾವು 1986-87 ಸಾಲಲ್ಲಿ SSLC ಬ್ಯಾಚ್ ಸೇರಿಕೊಂಡು ಗುರುವಂದನಾ ಕಾರ್ಯಕ್ರಮವನ್ನು ನಡೆಸಿ ನಾವೆಲ್ಲರೂ ಇಲ್ಲಿ ಭೇಟಿಯಾಗಿದ್ದೇವೆ. ಸುಮಾರು 37-38 ವರ್ಷಗಳ ನಂತರ ನಾವು ಸಹಿತ ಒಬ್ಬರಿಗೊಬ್ಬರು ಎಲ್ಲ ಬೇರೆ ಬೇರೆ ಆಗೋಗಿದ್ವಿ. ಮೊದಲು ನಾವೇ ಸೇರಿ ನಾವು ಎಲ್ಲೆಲ್ಲಿ ಕಳೆದೋಗಿದ್ವಿ ಅವನ್ನೆಲ್ಲ ನಾವು ಪನ್ನಿಸ್ಕೊಳ್ಳೋಕ್ಕೆ ನಮಗೆ ಒಂದು ವರ್ಷ ಹಿಡಿತು. ಒಂದು ವರ್ಷದ ಮೇಲೆ ಆಯಿತು ನಾವು ಈ ಪ್ರಯತ್ನ ಮಾಡಲಿಕ್ಕೆ ಶುರುವಾಗಿ. ಆದರೆ ಇವತ್ತು ಸೇರಿದ್ದೇವೆ. ಒಂದು ಪ್ರಾರಂಭದಲ್ಲಿ ನಾನು ಸರಲ್ಲಿ ಕ್ಷಮೆ ಕೇಳ್ತೇನೆ. ಯಾಕಂದರೆ ನೀವೇ 40 ಜನ ಸೇರಿದ್ವಿ. ಅದು ಹೊರಗಡೆ ದೂರ ಪ್ರಯಾಣ ಅನ್ನೋ ಕಾರಣಕ್ಕೆ ತಯಾರಿಯಾಗೆಲ್ಲ ಸೇರಿದ್ವಿ. ಬೆಳಗ್ಗೆ ನಾವು ಇಲ್ಲೇ ಸನ್ಮಾನ ಮಾಡಿಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡೋಕ್ಕೆ ಹೋದರೆ ಬಡ್ಸರ್ ಮೇಲೆ ನಾವು ರಾತ್ರಿಯಾಗಿ ಮುಟ್ಟೋ ಪರಿಸ್ಥಿತಿ ಇತ್ತು. ಈಗ ನಾವು ಅವ್ರದ್ದು ಆರೋಗ್ಯ ಮತ್ತು ಅವ್ರ ಸಮಯ ಬರಬೇಕಾಗ್ತದೆ. ಅಥವಾ ಬೆಳಗ್ಗೆಯಲ್ಲಿ 5-6 ಗಂಟೆ ಬಂದರೆ ಸರ್ಗಳು ತೊಂದರೆ ಕೊಡೋಕೆ ಬಂದಾಗ ಆಗ್ತಿತ್ತು. ನಾವು ಕನಿಷ್ಠ ಇವರಿಗೆ 9 ಗಂಟೆ ನಂತರ ಬಂದು ಒಂದು ಸನ್ಮಾನ ಕಾರ್ಯಕ್ರಮ ನಾವು ಇಟ್ಕೊಂಡ್ರೆ ಅವ್ರಿಗೆ ನಾವು ತ್ರಾಸು ಕೊಟ್ಟಂಗೆ ಆಗೋದಿಲ್ಲ. ಆ ಕಾರಣಕ್ಕೆ ನಾವು ಸ್ವಲ್ಪ ಬೇಗ ಬರೋಕ್ಕೆ ತೊಂದರೆ ಆಯಿತು. ಲೇಟಾಗಿ ಇಲ್ಲಿ ಬಂದರೆ ನಾವು ಬಡ್ಸರ್ ಮನೆಗೆ ಮುಟ್ಟೋದು ರಾತ್ರಿ ಆಗೋಗ್ಬೋದು. ಆಮೇಲೆ ಅವ್ರಿಗೆ ತ್ರಾಸು ಕೊಟ್ಟಂಗೆ ಆಗ್ತದೆ. ಹೀಗಾಗಿ ಇದ್ರ ಮೂಲ ಉದ್ದೇಶ ನಮ್ಗೆ ಏನಾಗಿತ್ತಂದರೆ ನಾವು ನಿಮ್ಗೆ ಅನುಕೂಲಕ್ಕೆ ನಾವು ಇರಬೇಕು. ಈಗ ಹಾಗಾಗಿ ನಮ್ಮಿಂದ ನಿಮ್ಗೆ ಏನೂ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ತಾಯಿ ಹೊಂದಾಣಿಕೆ ಆಗೋದು ಸ್ವಲ್ಪ ತೊಂದರೆ ಆಯಿತು. ಅದಕ್ಕಾಗಿ ನಾವು ಎಲ್ಲ ನಿಮಗೆ ಸರ್ ನಾನು ಚೆನ್ನಾಗಿ ಹೇಳ್ತೇನೆ, ನೀವು ಏನಾದರೂ ಶಿಕ್ಷೆ ಕೊಟ್ಟರು ಅದಕ್ಕೆ ಶಿಕ್ಷೆದ ಹೀಗಾಗಿ ನಾವು ನಿನ್ನೆ ಮತ್ತು ಮೊನ್ನೆ ಬಡ್ಸರ್ಗೆ ಮೊನ್ನೆ ಸನ್ಮಾನ ಮಾಡಿದ್ವಿ. ಅವರ ದರ್ಶನ ಪಡೆದ್ವಿ, ಅವರ ಆಶೀರ್ವಾದ ಪಡ್ಕೊಂಡ್ವಿ. ನಿನ್ನೆ ಜ್ಯೋತಿ ಒಳಗೆ ಬೇಕಾದ್ವಿ. ಅಲ್ಲಿಂದ ಬಂದು ಮುಟ್ಲಿಕ್ಕೆ ನಮಗೆ ಬೆಳಿಗ್ಗೆ 4 ಗಂಟೆ ಆದ್ದರಿಂದ ಇನ್ನೂ ಮಬ್ಬಲ್ಲೇ ಕೆಲವರು ಇದ್ದಾರೆ, ಕೆಲವರಿಗೆ ಫೋನು ತೊಗೊಳ್ತಾ ಇಲ್ಲ. ಹೀಗಾಗಿನ ಪರಿಸ್ಥಿತಿ. ಮತ್ತು ಇದು ಮುಂದೆ ಹಾಕಿಬಿಟ್ರೆ ದೂರ ಹೋಗೋರಿಗೆ ಸೇರಿ ಈಗ ಒಬ್ಬರು ಮಹಾರಾಷ್ಟ್ರದಿಂದ ಬಂದಿದ್ದಾರೆ, ಅಲ್ಲಿ ಭದ್ರಾವತಿಗೆ ಬಂದಿದ್ದಾರೆ, ಆಮೇಲೆ ಕೆಲವರು ಇವರು ಬೆಳಗಾವಿಗೆ ಬಂದಿದ್ದಾರೆ, ಆಮೇಲೆ ನಾಗೇಶ ಬೆಳಗಾವಿಗೆ ಬಂದಿದ್ದಾರೆ. ಆಮೇಲೆ ಶನಿವಾರ ರವಿವಾರ ರಜೆ ಇದ್ದಕ್ಕಾಗಿ ಎಲ್ಲ ಸೇರಿದ್ವಿ. ಇವತ್ತು ಡ್ಯೂಟಿ ಟೈಮ್ ಅಲ್ಲ, ಇವತ್ತು ನನ್ನ ಸ್ಕೂಲಲ್ಲಿ ಯಾರೂ ಇಲ್ಲ, ನಾವು ಒಂದು ಬೇರೆ ಕೂಡಿಸಿ ಇಲ್ಲಿದ್ದೇವೆ. ಅಂದರೆ ಹೀಗೆ ಅಡಚಣೆ ಬಂತೀವಿ. ಏನೇ ಇರಲಿ, ನಾವು ಇವತ್ತು ಸೇರಿದ್ದೇವೆ. ಈ ತಪ್ಪಿಗೆ ನಾವು ದಂಡ ಅನುಭವಿಸಿದ್ರೆ ಅಂತಂದರೆ ಇನ್ನೊಂದು ಸಲ ಸಮಯ ತಗೊಳ್ಳೋಣ. ನಾವು ನಿಮ್ಗೆ ಹೇಳ್ತಾ ಇರೋದು, ನಾವು ಇನ್ನೊಮ್ಮೆ ಸಮಯ ತಗೊಳ್ಳೋಣ. ಸರ್ ಯಾವಾಗೂ ಇಲ್ಲೇ ಇರ್ತಾರೆ, ನಮಗೆ ಎನಿ ಟೈಮ್ ನಮ್ಗೆ ಲಭ್ಯ ಇರ್ತಾರೆ. ಅವ್ರಿಗೆಲ್ಲ ಹುಡುಕಾಡ್ತಾ ಹೋಗೋಕ್ಕಾಗಿತ್ತು ನಮಗೆಲ್ಲ. ಅಷ್ಟು ತ್ರಾಸು ನಮಗಿಲ್ಲ ಸರ್. ಭೇಟಿ ಆಗುತ್ತೆ ಮತ್ತೊಂದು ಸರಿ ನಾವು ಯಾವುದೋ ಒಂದು ಸಂದರ್ಭ ಹುಡುಕಾಡಿಕೊಂಡು ಗ್ರೂಪ್ನಲ್ಲೇ ಬರ್ತಾ ಇದೆ ಯಾವುದೋ ಗುರುಪಾಠ ಶಾಲೆ 50 ವರ್ಷಾಚರಣೆ. ಆ ಸಮಯ ನೋಡಿಕೊಂಡು ನಾವೆಲ್ಲ ಮಾತಾಡಿಕೊಂಡು 40ಕ್ಕೆ 80 ಜನ ಸೇರಿಕೊಂಡು ಸಮಯ ತಗೊಂಡು ಈ ತಪ್ಪಲ್ಲಿ ಸರಿಪಡಿಸ್ಕೊಳ್ತೀವಿ ಅಂತ ತಮ್ಮಲ್ಲಿ ನಾನು ಮನವರಿಕೆ ಮಾಡ್ಕೊಳ್ತಾ ಈಗ ಇವತ್ತು ಏನಾಗಿದೆ ಅಂತಂದರೆ ನಾನು ಒಂದೆರಡು ಮಾತಾಡ್ತೀನಿ. ಮೊದಲು ಸನ್ಮಾನ ಮಾಡ್ಕೊಳ್ಳುವ ಗುರುವಂದನಾ ನಮ್ಗೆ ಗೊತ್ತಿದೆ. ನಮಗೆ ಶಿಕ್ಷಣ ಕೊಟ್ಟಂತಹ ಗುರುಗಳ ಏನು ಇದ್ದಾರೆ, ಅವರೇ ನಮ್ಗೆ ಒಳ್ಳೆಯ ತೋರಿಸ್ತಾರೆ. ನಾವೆಲ್ಲ ಗ್ರಾಮೀಣ ಬದುಕಿನಿಂದ ಬಂದವರು, ಯೂನಿಫಾರ್ಮ್ ಇಲ್ಲಾಗಿತ್ತು. ಯಾರಿಗೂ ಸಹಿತ ಇಡೀ ವಾರದ ದಿನ ಹಾಕೋಷ್ಟು ಯೂನಿಫಾರ್ಮ್ ಇಲ್ಲದಂಥ ಬಡತನದಲ್ಲಿ ನಾವು ಬೆಳೆದು ಬಂದವರು. ಅಂಥ ಬಡತನದಲ್ಲಿ ಮುರುಪಾಡದಂತಹ ಕುಗ್ರಾಮದಲ್ಲಿ ಸರ್ ನಮಗೆ ಜ್ಞಾನದ ಬೆಳಕು ಕೊಟ್ಟಿದ್ದಕ್ಕಾಗಿ ನಾವು ಇವತ್ತೆಲ್ಲ ಒಳ್ಳೆಯ ಜೀವನವನ್ನು ಮಾಡ್ತಾ ಇದ್ದೇವೆ. ಎಲ್ಲವೂ ಉತ್ತಮವಾದಂಥ ಜೀವನ. ನೌಕರಿ ಮಾಡ್ತಾ ಇದ್ದೇವೆ, ಕೃಷಿ ಮಾಡ್ತಾ ಇದ್ದೇವೆ, ಉದ್ಯೋಗ ಮಾಡ್ತಾ ಇದ್ದೇವೆ, ಇವರಂತೆ ರಾಜಕೀಯ ನಾಯಕರಾಗಿದ್ದೇವೆ. ಇದೆಲ್ಲದಕ್ಕೂ ಕಾರಣ ನಮ್ಮ ಗುರುಗಳು ನಮಗೆ ಕೊಟ್ಟಂತಹ ಶಿಕ್ಷಣ ಮತ್ತು ಸಂಸ್ಕಾರ. ಅದನ್ನು ನಾವು ಜೀವನ ತುಂಬ ನಾವು ಯಾವತ್ತೂ ಸ್ಮರಣೆಯಿಂದ ನೋಡ್ಕೊಳ್ತೇವೆ. ಆ ಋಣಭಾರವನ್ನು ಸ್ವಲ್ಪ ಆದರೂ ಕಡಿಮೆ ಮಾಡಿಕೊಳ್ಳುವ ಅನ್ನೋ ಒಂದು ಉದ್ದೇಶಕ್ಕಾಗಿ ಇವತ್ತು ನಾವು ಗುರುವಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ನಾವು ಇಲ್ಲಿ 20 ಜನ ಇದ್ದೇವೆ, ಆದರೆ ಈಗ ನಾವು 2 ಜನ ಅಂತ ನಾವೇ ಭಾವಿಸ್ಕೊಂಡು ನಾವಿದ್ದೇವೆ. ಆ ನಿಮಿತ್ತವಾಗಿ ನಾವೀಗ ಗುರುಗಳಿಗೆ ನಮ್ಮ ಟೀಮ್ ಲೀಡರ್ ಪರವಾಗಿ ನಾವು ಸನ್ಮಾನವನ್ನು ಇಟ್ಕೊಂಡಿದ್ದೇವೆ. ದಯವಿಟ್ಟು ನಮ್ಮ ಶಿಕ್ಷಕರು ನಮ್ಮ ಸನ್ಮಾನವನ್ನು ಸ್ವೀಕಾರ ಮಾಡಬೇಕಂತ ಅವರಿಗೆ ಬರತ್ತೆ.
ಕ್ಲಾಪ್ಸ್ ಮಾಡಲು ಕ್ಲಾಪ್ಸ್ ಕ್ಲಾಪ್ಸ್ ಮಾಡಲು ಚಪ್ಪ ಆರಾಮ ಸಂಜೀವಲ್ಲಿ ಕೊಡಿ ಕ್ಲಾಪ್ಸ್ ಮಾಡಲ್ಲ ಏನು ಸಂಜೀವೇರೆ ಕ್ಲಾಪ್ಸ್ ಮಾಡಲ್ಲ विचार विधानसभा शिल्पाने विचार ನೀವು ಕುತ್ಕೊಂಡ್ರೆ ಕೊಡ್ರಿ ಆತ್ಮೀಯ ಸ್ನೇಹಿತರೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಏನು ರೂಪುರೇಷೆ ಆಗಿರ್ತದೆ ನಾವು ನಮ್ಮ ಸನ್ಮಾನ ಮಾಡಬೇಕು. ನಮ್ಮಲ್ಲಿಯ ವಿದ್ಯಾರ್ಥಿಗಳು ನಮ್ಮ ಕೆಲವು ಅಭಿಮಾನದ ಅನಿಸಿಕೆಗಳನ್ನ ಹಂಚ್ಕೊಳ್ಬೇಕು. ಕೊನೆಯಲ್ಲಿ ಅಮರೇಶ್ ಸರ್ ನಮಗೆ ಆಶೀರ್ವಾದದ ಮಾತುಗಳನ್ನು ಹೇಳ್ತಾರೆ. ಇದು ನಮ್ಮ ಕಾರ್ಯಕ್ರಮ. ಇದಾದ ನಂತರ ನಾವೆಲ್ಲ ವಿದ್ಯಾರ್ಥಿಗಳು ನಮ್ಮ ಫೋಟೋಗಳನ್ನ ಸರ್ ಜೊತೆಗೆ ತಗೊಳ್ಳುವ ನಂತರ ನಾವು ಮುಗಿಸ್ಬೇಕಾಗ್ತದೆ. ಹಾಗಾಗಿ ಮತ್ತೆ ಯಾರಾದರೂ ತಮ್ಮ ಹೇಳಿ ನಾನೊಂದು 2 ಮಾತು ನನ್ನ ಅನಿಸಿಕೆ ಹೇಳಿ ಮುಗಿಸ್ಕೊಂಡು ಮತ್ತು ಆಮೇಲೆ ಹೋಗಿ ನಾವು ಮಾಡ್ಬೇಕು. ನಾನು ಸರ್ ಬಗ್ಗೆ ಮತ್ತು ಅವರ ಒಡನಾಟದ ಬಗ್ಗೆ ನಿಮ್ಮೆಲ್ಲರ ಪರವಾಗಿ ಒಂದು 2 ಅನಿಸಿಕೆನ ಹೇಳ್ಕೊಡ್ತೇನೆ. ಎಲ್ಲರೂ ಜ್ಞಾನ ಕೊಡ್ತಾರೆ. ಅಕ್ಷರ ಜ್ಞಾನ ಅಂತೂ ಕನ್ನಡ ಶಾಲೆಯವರು ಕೊಡ್ತಾರೆ. ವಿಷಯವಾರು ಹೈಸ್ಕೂಲ್ಗಳಲ್ಲಿ ಕನ್ನಡದವರು ಕನ್ನಡ ಜ್ಞಾನ ಕೊಡ್ತಾರೆ, ಗಣಿತದವರು ಗಣಿತ ಜ್ಞಾನ ಕೊಡ್ತಾರೆ, ವಿಜ್ಞಾನದವರು ವಿಜ್ಞಾನ ಜ್ಞಾನ ಕೊಡ್ತಾರೆ. ಆದರೆ ನಮ್ಮ ಪಂಡಿತ್ ಸರ್ ಕೇವಲ ನಮಗೆ ಒಂದೇ ವಿಷಯ ಅವ್ರು ಕಲಿಸೋದು ಸಮಾಜ ಆಗಿತ್ತು. ಜನರಲ್ ನಾಲೆಜ್ ಇದೆಯಲ್ಲ, ಬಿಯಾಂಡ್ ದ ಸಿಲೆಬಸ್ ನಮಗೆ ಇರುವಂಥ ಸಿಲೆಬಸ್ ಹೊರತುಪಡಿಸಿ ಇಡೀ ಜಗತ್ತಿನ ಜ್ಞಾನವನ್ನು ನಮಗೆ ಕೊಟ್ಟಂಥವ್ರು ಸರ್. ಯಾಕಂತಂದರೆ ನಾವು ಕೇವಲ ಒಂದು ಸಮಾಜ ಮಾತ್ರ ಕಲಿಯಲಿಲ್ಲ, ಭೂಗೋಳದ ವಿಜ್ಞಾನ ವಿಷಯಗಳನ್ನು ಕಲ್ತಿದ್ದೇವೆ. ಅಮೇರಿಕದಲ್ಲಿರುವಂಥ ವ್ಯವಸ್ಥೆಗಳನ್ನ ಅವರು ಇವತ್ತು ನೋಡಿ ಬಂದ್ದಾರೆ. ಆದರೆ ಅವರೆಲ್ಲೆಲ್ಲೋ ಓದ್ಕೊಟ್ಟಿದ್ದಾನೆ, ಆವಾಗಲೇ ನಿಮ್ಗೆ ಆ ಜ್ಞಾನ ಕೊಟ್ಟಿದ್ರು. ಇಂಡಿಯಾ ಟುಡೇ ಅನ್ನೋ ಪತ್ರಿಕೆಯನ್ನು ನಾವು ತಂದು ಕಾಲೇಜು ಓದುವಂತ ಕೊಟ್ಟಿದ್ರು. ರೂಪತಾರ, ತುಷಾರ, ತರಂಗ ಇವೆಲ್ಲ ದಿನಪತ್ರಿಕೆಗಳನ್ನು ಓದಿ ನಮ್ಮ ಜ್ಞಾನ ವಿಸ್ತಾರ ಮಾಡಿಕೊಳ್ಳಿಕ್ಕೆ ಮೂಲನ್ನು ಪ್ರೇರಣೆ ಇರ್ಬೋದು ಸರ್. ಅವರು ಕೇವಲ ಸಿಲೆಬಸ್ ಅಷ್ಟೇ ಮಾಡಿದ್ದಾರೆ. ಆಮೇಲೆ ಹಿಂದಿ ಗ್ರಾಮರ್ ಹೇಳ್ಕೊಡ್ತಿದ್ರು. ನೆನಪಿದೆಯಾ? ಹಿಂದಿ ಸರ್ ಹಿಂದಿದ್ದಾಗ ನೆನಪಿದೆ. ಬೋರ್ಡ್ ತುಂಬ ಹಿಂದಿ ಗ್ರಾಮರ್ ಬರ್ಕೊಬಿಡ್ತಿದ್ರು. ನಮಗೆ ಹಿಂದಿ ಬರ್ಕೊಳ್ಳೋಕೆ ಅಡಚಣೆ ಆಗೋದು. ಅವರು ಮರಾಠಿಯಿಂದ ಮಾತೃಭಾಷೆ ಮತ್ತು ಮರಾಠಿ ಕನ್ನಡ ಎರಡನ್ನೂ ಪಾಠ ಮಾಡ್ತಾ ಬಂದವರು. ಸರ್ಗೆ ಕನ್ನಡ, ಮರಾಠಿ, ಇಂಗ್ಲೀಷು ಅತ್ಯಂತ ಪ್ರಭಾವ ಆ ಭಾಷೆಗಳಿದೆ. ಈ ಬಹುಭಾಷಾ ಪ್ರಭಾವಿ ಅವ್ರಿಗೆ ಇದೆ. ನಮಗೆ ಆ ಅವಕಾಶ ಸಿಕ್ತು ನಮಗೆ. ಮತ್ತು ನಮ್ಮ ಜೀವನದಲ್ಲಿ ಅವರು ಒಳ್ಳೆಯ ದುಡಿಮೆಯ ಅವಧಿಯಲ್ಲಿ ನಾವು ಅವರಿಗೆ ಸಿಕ್ಕಿದ್ದೇವೆ. ಅದು ನಮ್ಮ ಭಾಗ್ಯ. ಭಾಳ ಉತ್ತಮವಾದಂಥ ಅವರ ಬೋಧನೆ ನಾವು ಪಡೆದಿದ್ದೇವೆ. ಇದೆಲ್ಲ ಹೊರತುಪಡಿಸಿ ರಜೆ ಬಂತಂದರೆ 2 ತಿಂಗಳ, ಅಕ್ಟೋಬರ್ 1 ರಜೆ, ತಿಂಗಳ ರಜೆ, ನೀವು ಹಳ್ಳಿಯವರು ಹೋಗ್ಬಿಡ್ತಿದ್ರಿ. ಉರುಪಾಡದಲ್ಲಿದ್ದವ್ರು ನಾನು, ಪ್ರಕಾಶ, ಮನೋಹರ, ಸಂಜೀವ, ಭಾಳ ಜನ ರಜೆ. ನಮ್ಮ ಕೈಲಿ ಇವ್ರು ಮನೆ ಚಾವಿಯಪ್ಪ ವೈದ್ಯರು ಏನಂತಿದ್ರೆ ಬರೋ ಇಲ್ಲತ್ತಿದ್ರು. ಅವೆಲ್ಲ ಡಬ್ಬ ತೋರಿಸಿದ್ರಾಗೆಲ್ಲ ಐತಿ, ಎಲ್ಲ ಅಷ್ಟು ಖಾಲಿ ಮಾಡಿರ್ತಾರೆ. ಅಷ್ಟು ಇದ್ರಾಗ ಖಾಲಿ ಮಾಡಿರ್ತಾರೆ. ಇವ್ರ ಮನೆ ಒಂದು ಎಣ್ಣೆ ಸ್ಟೋವ್ ಆ ಸ್ಟೋವ್ನ ಹಚ್ಕೊಂಡು ನಾವೇ ಅಡುಗೆ ಮಾಡಿಕೊಂಡು ಅವ್ರಿಗೆ ಎಣ್ಣೆನೂ ಮತ್ತು ಈ ಕರಿಯೋ ಎಣ್ಣೆ
ಅವ್ರು ಕನಿಷ್ಠ ಹಪ್ಪಳಗಳು ಸಹಿತ ಇಡ್ಲಾರ್ದ ಅಷ್ಟು ಏನೂ ಇರೋದಾಗಿ ಗೊತ್ತಾ. ಅವರು ಇಡೀ ಮನೆಯನ್ನ ನಮ್ಮ ಮನೆಯಲ್ಲಿಯೂ ನಮ್ಮ ಸ್ವಾತಂತ್ರ್ಯ ಏನಾಗಿ ನಮ್ಮ ಮನೆಯವರಿದ್ದು ಅಷ್ಟು ಸ್ವಾತಂತ್ರ್ಯ ತಮ್ಮ ಮಕ್ಕಳಿಗಿಂತ ನಮ್ಮನ್ನು ಹೆಚ್ಚಾಗಿ ನಮ್ಮ ಇಡೀ ಮನೆಯನ್ನ ನಮ್ಮ ಕೈಯಲ್ಲಿ ಕೊಟ್ಟು ಹೋಗ್ತಿದ್ರು. ಒಂದಿನ ಪ್ರಕಾಶ್ ನಾವೆಲ್ಲ ಸೇರಿ ಅಡುಗೆ ಮಾಡಿದ್ವಿ ಸರ್ ಮನೆಯಲ್ಲಿ. ನಾವು ಇತ್ತ ಕಡೆ ಅಡುಗೆ ಮಾಡ್ಕೊಂಡು ಇರುತ್ತದೋ ಇವರು ಅದಕ್ಕೆ ಮುಟ್ಟಿಸ್ತಾರೆ ಸರ್, ಗೊತ್ತಿಲ್ಲ. ಅವ್ರು ಬಂದು ಬಗಳ ಬಡೋದು ಯಾರು ಅಂತಂದು ಇವ್ರು ಪ್ರಕಾಶ್ ಬಾಗಲ ಮುಗಿಸ್ತಾರೆ. ಸರ್ ಬರ್ರಿ ನಾವು ವಿಶೇಷ ಅಡುಗೆ ಮಾಡಿದ್ರೆ ಒಳಗೆ ಬರಲಿಲ್ಲ ಸರ್. ನೀವು ಮಾಡಿರಲ್ಲ, ಊಟ ಮಾಡಿರಿ, ನಾವು ಊಟ ಮಾಡ್ಕೊಳಪ್ಪ ಇನ್ನೇನ ಬರ್ತೀನಿ ವಾಪಸ್ ಬಂದು ನಮ್ಮ ಮನೆಯಲ್ಲಿ ನಾವು ಸಂತೋಷ ಪಡೋದಕ್ಕೆ ನನ್ನಿಂದ ತೊಂದರೆ ಆಗಬಾರ್ದು ಅಂತೇಳಿ ನಮಗೆ ಸ್ವಾತಂತ್ರ್ಯ ಕೊಟ್ಟು ಮತ್ತೆ ವಾಪಸ್ ಬಂದರು. ಇವೆಲ್ಲ ಇಂಥ ಮಾನವೀಯ ಮೌಲ್ಯಗಳು ನಾವು ಈಗಿನ ಕಾಲದ ಶಿಕ್ಷಕರು ಅಂತ ನಾವು ತಿಳ್ಕೊಳ್ಳೋದು ಕಷ್ಟ. ಮತ್ತು ನಮಗೆ ಸಿಕ್ಕಂಗೆ ಇನ್ನೊಬ್ರಿಗೂ ಇಂಥ ಗುರುಗಳು ನಮಗೆ ಸಿಗಲೇ ಇಲ್ಲ. ಇಂಥ ಕೆಲವು ನೆನಪುಗಳು ನಮ್ಮ ಜೊತೆಗಿದ್ದಾವೆ. ನನಗೆ ಇನ್ನೊಂದು ಸಣ್ಣ ನೆನಪಿದೆ. ಮುರ್ಪಾಡದಲ್ಲಿ ದೊಡ್ಡ ಆಗ್ತಾ ಇತ್ತು ಕೆಳಗಿನ ಓಣಿ. ಸರ್ ನಮ್ಮ ಓಣಿ ದಾಟ್ತಾ ಇದ್ರೆ ಭಾಳ ಹೋದ್ರು. ನಾನು ಹೆಗಲ ಮೇಲೆ ಕೈ ಹಾಕ್ಕೊಂಡು ಕರ್ಕೊಂಡು ಹೋದ್ರು. ನನಗೂ ದೊಡ್ಡ ಹೀರೋಯಿಸಮ್. ಅವ್ರು ನನ್ನ ಹೆಗಲ ಮೇಲೆ ಕೈ ಹಾಕೊಂಡಾರಲ್ಲ ಅಂತ ಅಷ್ಟು ನಮ್ಗೆ ಅವತ್ತು ಖುಷಿ. ಆ ಕೆಳಗಡೆ ಮಾಚಕರ ಮನೆ ಕಡೆ ಹೋಗಿ ಒಂದು ವರ್ಷ ಮೇಲೆ ಕುತ್ಕೊಂಡು ಅದನ್ನು ನೋಡ್ತಾ ಇದ್ದೆ ಸರ್. ನೋಡ್ಕೊಂಡು ಅವ್ರ ಜೊತೆ ಕುತ್ಕೊಂಡು ಮಾತಾಡೋದು. ಆ ಲಲಿತ ಕಲೆಗಳಲ್ಲಿ ನಾಟಕಗಳಲ್ಲಿ ಅವ್ರಿಗಿರೋ ಆಸಕ್ತಿ ನಮ್ಗೆ ಅವಾಗ ಗೊತ್ತಾಗಲಿಲ್ಲ. ಅದು ನಮಗಷ್ಟು ಅದ್ರ ಸೀರಿಯಸ್ನೆಸ್ ಗೊತ್ತಾಗಲಿಲ್ಲ. ಆದರೆ ಇವತ್ತಿಗೆ ನೋಡಿದ್ರೆ ಅವ್ರು ಎಲ್ಲ ಕ್ಷೇತ್ರದ ಅವರ ಆಸಕ್ತಿ ಇತ್ತು. ಅದನ್ನು ಜ್ಞಾನ ನಮಗೆ ಕೊಟ್ಟಿದ್ದಾರೆ. ಹೀಗಾಗಿ ಮತ್ತು ನಮ್ಮ ಇಡೀ ಸ್ಟಾಫ್ನಲ್ಲಿ ನಮಗೆ ನಗ್ಸೋಂಥವ್ರು ಸರ್. ಎಲ್ಲ ಗೆಳೆಯರು ಬೆಳೆದು ಸಿಕ್ಕರು ಸರ್. ನಾವು ಎಲ್ಲರೂ ನೆನ್ಪು ಮಾಡ್ಕೊಳ್ತೇವೆ. ಆದರೆ ನಿಮ್ಮನ್ನು ನೆನ್ಪು ಮಾಡ್ಕೊಂಡ ಪರ್ಸೆಂಟೇಜ್ 90% ಜಾಸ್ತಿ. ಯಾಕಂತಂದ್ರೆ ನೀವು ಹಂಗೇನೆ ಶಿಕ್ಷಣ ಕೊಡ್ತಿದ್ರಿ, ಅಷ್ಟೇ ನಗಿಸ್ತಿದ್ರು. ಒಂದು ಕಂಪಾಸ್ ಬಿತ್ತು ಆಯ್ತು ಹೋಗ್ತಿತ್ತು ತಡೆಯೋದು, ಎರಡನೇ ಕಂಪಾಸ್ ಬಿತ್ತು ಸ್ವಲ್ಪ ತಡೆಯಿರುತ್ತೆ, ಮೂರನೇ ಕಂಪಾಸ್ ಬಿತ್ತಪ್ಪ ಅಂತಂದ್ರೆ ಅರ್ಧ ವಾಕ್ಯ ಹೋಗಿ ಕಿಟಕಿಯಿಂದ ಅರ್ಧ ವಾಕ್ಯ ಹೇಳ್ಕೊಂಡು ಹೋಗ್ತಿತ್ತು ಸರ್. ನಮ್ಗೆ ಆಸೆ ಆಗ್ತದೆ. ಇವೆಲ್ಲ ದೃಶ್ಯ ನೆನಪಿದ ನಮಗೆ. ಹೌದು. ಹೀಗೆ ಸರ್ ಜೊತೆಗೆ ನಮ್ಮ ನೆನಪುಗಳು ಬಹಳಷ್ಟು ಇದ್ದಾವೆ. ಅವೆಲ್ಲ ಮತ್ತೆ ನಾವು ಬಂದ ಅವ್ರ ಸಮಯ ಸಿಕ್ಕಾಗ ಅವ್ರ ಜೊತೆಗೆ ಯಾವಾಗಲೂ ನಮಗೆ ಸಿಗ್ತಾರೆ. ಸಂಜೆ ಹೊತ್ತಿಗೆ ನಾವು ಯಾರಾದರೂ ಸಮಯ ಸಿಕ್ಕಾಗ ಸರ್ನ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆಗೆ ಒಂದು ಅರ್ಧ ಗಂಟೆ 1 ಗಂಟೆ ಬಂದು ಸಮಯ ತಗೊಂಡು ಅವ್ರ ಜೊತೆಗೆ ನಾವು ಸಮಯ ಕಳೆದು ಹೋಗೋಣ ಅನ್ನೋಂಥ ಮಾತನ್ನು ಹೇಳ್ತಾ ಸರ್, ತಾವೆಲ್ಲ ಹಾಕಿಕೊಟ್ಟಂಥ ವಿದ್ಯೆ ಮತ್ತು ಸಂಸ್ಕಾರದ ಮಾರ್ಗದಲ್ಲಿ ನಾವು ನಡೀತಾ ಇದ್ದೇವೆ. ನೀವು ಕೊಟ್ಟಿದ್ದ ಸಂಸ್ಕಾರ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಮತ್ತೆ ನಾವೆಲ್ಲ ಸೇರಿಕೊಂಡು ಎಲ್ಲ ಗುರುಗಳು ಹುಡುಕಾಡ್ತಾ ಮತ್ತೆ ನಾವಿಲ್ಲಿ ತಮ್ಮ ಆಶೀರ್ವಾದಕ್ಕೆ ಬಂದಿದ್ದೇವೆ 35-30 ವರ್ಷಗಳ ನಂತರ. ಅದರರ್ಥ ತಾವು ಕೊಟ್ಟಂತಹ ಶಿಕ್ಷಣ ಮತ್ತು ಸಂಸ್ಕಾರ ಅಷ್ಟು ಪ್ರಭಾವಶಾಲಿಯಾಗಿದೆ. ಅದನ್ನೇ ನಾವು ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ನಾವು ವರ್ಗಾಯಿಸೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಇನ್ನುಳಿದ ನಮ್ಮ ಜೀವನ, ಆ ಜೀವನಕ್ಕೂ ತಮ್ಮ ಆಶೀರ್ವಾದವನ್ನು ನಾವು ಬಯಸ್ತಾ ನನಗೆ ಈ ಮಾತು ಅದಕ್ಕೆ ಅವಕಾಶ ಕೊಟ್ಟಂತ